ಇದಿಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ, ಇದು ಕಣ್ಣು ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಮಧ್ಯದಲ್ಲಿ ಈ ಥರ ಟ್ಯಾಪ್ ಮಾಡ್ತೀನಿ ಬಿಕಾಸ್ ನನಗೆ ಬೇಗ ಮೇಕಪ್ ಸೆಟ್ ಆಗೋದಿಲ್ಲ. ಈ ಟೈಮಲ್ಲಿ ಟಚ್ ಮಾಡಬೇಡಿ. ಇದನ್ನು ಅಪ್ಲೈ ಮಾಡಾದಮೇಲೆ ಒಂದು ಶೇಡ್ ಡಾರ್ಕ್ಗೆ ತೊಗೊಳ್ಳೋದು. ನಿಮ್ಮ ಫೇಸಲ್ಲಿ ಏನಾದರೂ ಪೋರ್ಸ್ ಇದ್ದರೆ ಅದು ಕೂಡ ಕ್ಲೋಸ್ ಮಾಡುತ್ತೆ. ಲೀವ್ ಇಟ್ ಫಾರ್ ಅಟ್ಲೀಸ್ಟ್ ಫಾರ್ 1 or 2 minutes. ನನ್ನ ಸ್ಕಿನ್ ತುಂಬ ಅಂದರೆ ತುಂಬ ಡ್ರೈ. ಬಟ್ ನಾನು ಯೂಶ್ವಲಿ ಯಾವ ಥರ ಮೇಕಪ್ ಮಾಡ್ಕೊಳ್ತೀನಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇಟ್ಸ್ ಪ್ಯೂರ್ಲಿ ಮೇಕಪ್ ವೀಡಿಯೋ. ಯೂಶ್ವಲಿ ನಾನು ಆಫೀಸ್ಗೆ ಹೋಗಬೇಕಾದ್ರೆ ಯಾವ ಥರ ಮೇಕಪ್ ಮಾಡ್ಕೊಳ್ತೀನಿ ಏನು ಅಂತ. ನಾನು ಆಲ್ಮೋಸ್ಟ್ ಮೇಕಪ್ನ ಅವಾಯ್ಡ್ ಮಾಡ್ತೀನಿ, ಮಾಯ್ಶ್ಚರೈಸರ್ ಹಚ್ಕೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಟೈಮ್ ಇರಲ್ಲ ನಮಗೆ. ಬಟ್ ಸ್ಟಿಲ್ ಯಾವಾಗ ಟೈಮ್ ಇರುತ್ತೋ ಆವಾಗ ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ತೀನಿ. ಇದನ್ನು ನೀವು ಸಿಂಪಲ್ ಅಂತ ಕರಿತೀರೋ ಅಥವಾ ತುಂಬ ಹೆವಿ ಅಂತ ಕರಿತೀರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಯೂಶ್ವಲಿ ಯಾವ ಥರ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಾನು ಪ್ರೊಫೆಷ್ನಲ್ ಮೇಕಪ್ ಅಲ್ಲ, ನನಗೆ ಬರಲ್ಲ ಪ್ರೊಫೆಷ್ನಲ್ ಮೇಕಪ್. ನಾನು ಹೀಗೆ ವೀಡಿಯೋಸ್ ನೋಡಿಬಿಟ್ಟು ಏನೇನು ಕಲ್ತಿದ್ದೀನೋ ಅಥವಾ ನನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದನ್ನು ನೋಡಿಬಿಟ್ಟೆ ಮಾಡ್ಕೊಳ್ತೀನಿ. ಅದು ನನಗೆ ಸೆಟ್ ಆಗ್ತಿದೆ, ನನಗೆ ಓಕೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಅದೇ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತೀನಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಇವಾಗ ನಾನು ಫೇಸ್ನೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲಿಪ್ಸ್ ಡ್ರೈ ಇದ್ದರೆ ಅದು ಸಾಫ್ಟ್ ಆಗುತ್ತೆ ಅಂತ ಅನ್ನೋ ಒಂದು ಕಾರಣಕ್ಕೆ ನಾನು ಇವಾಗ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೀನಿ. ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ. ಓಕೆ, ಸೊ ನಾನು ಯೂಶ್ವಲಿ ನನ್ನ ಫೇಸ್ ತುಂಬ ಡ್ರೈ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ, ವಿಚ್ ಈಸ್ ಮಸ್ಟ್. ನನಗೆ ಮಾಯ್ಶ್ಚರೈಸರ್ ಇಲ್ಲದೆ ನಾನು ಏನೇ ಅಪ್ಲೈ ಮಾಡಿದರೂ ಕೂಡ ತುಂಬ ಅಂದರೆ ತುಂಬ ಡ್ರೈ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಡೋಣ. ನನ್ನ ಹತ್ರ 2 ಮಾಯ್ಶ್ಚರೈಸರ್ ಇದೆ. ಒಂದು ಬಂದುಬಿಟ್ಟು ಇಮೋಲಿನ್ ಅಂತ, ಹಾಗೆ ಡಾಟ್ ಆ್ಯಂಡ್ ಕೀ ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಇಮೋಲಿನ್ ಜಾಸ್ತಿ ಯೂಸ್ ಮಾಡ್ತೀನಿ. ಇವಾಗ ಇಮೋಲಿನ್ ಖಾಲಿ ಆಗಿರೋದ್ರಿಂದ ಐ ಆಮ್ ಯೂಸಿಂಗ್ ಡಾಟ್ ಆ್ಯಂಡ್ ಕೀ. ಐ ಯೂಶ್ವಲಿ ಟೇಕ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊತೀನಿ ಬಿಕಾಸ್ ನನ್ನ ಸ್ಕಿನ್ ತುಂಬ ಅಂದರೆ ತುಂಬ ಡ್ರೈ. ಸೊ ಯೂಶ್ವಲಿ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ನಿಮ್ಮ ಫೇಸ್ ಏನಿದೆ ತುಂಬ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಕ್ಕಿಗೆ ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ. ಯೂಶ್ವಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನೆಕ್ಕಿಗೆ ಅಪ್ಲೈ ಮಾಡೋದೇ ಇಲ್ಲ. ಯೂಶ್ವಲಿ ತುಂಬ ಜನ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫೇಸ್ ಹೇರ್ ರಿಮೂವ್ ಎಲ್ಲ ಮಾಡ್ಕೊಳ್ತಾರೆ. ಐ ನೆವರ್ ಡಿಡ್ ಇಟ್. ನನಗೆ ಮಾಡ್ಕೋಬೇಕಂತನೂ ಅನಿಸಿಲ್ಲ. ಮೇ ಬಿ ಐ ಆಮ್ ಕಂಫರ್ಟಬಲ್. ನನಗೆ ಫೇಸ್ ಏರ್ ಜಾಸ್ತಿ ಇದೆನಾ ಕಡಿಮೆ ಇದೆನಾ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಕಂಫರ್ಟಬಲ್ ವಾಟ್ ಎವರ್ ಐ ಹ್ಯಾವ್. ಜಸ್ಟ್ ಐಬ್ರೋಸ್ ಎಕ್ಸ್ಟ್ರಾಸ್ ರಿಮೂವ್ ಮಾಡಿಸ್ತೀನಿ ಅಷ್ಟೇ. ಫೇಸ್ ಹೇರೆಲ್ಲ ಏನೋ ರಿಮೂವ್ ಮಾಡಿಸೋದು ಇಲ್ಲ. ಸೊ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ಕೂತ್ಕೊಂಡ್ಮೇಲೆ ಲೀವ್ ಇಟ್ ಫಾರ್ ಅಟ್ಲೀಸ್ಟ್ ಫಾರ್ 1 or 2 minutes ಬಿಕಾಸ್ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಸ್ಕಿನ್ಗೆ. ಸೊ ನಾನು ಯೂಶ್ವಲಿ ಸ್ನಾನ ಮಾಡಿ ಬಂದಮೇಲೆ ಐ ಅಪ್ಲೈ ಮಾಯ್ಶ್ಚರೈಸರ್ ಆ್ಯಂಡ್ ಐ ಅಪ್ಲೈ ಲಿಪ್ ಬಾಮ್ ಆ್ಯಂಡ್ ಐ ಲೀವ್ ಇಟ್ ಫಾರ್ 2 to 3 minutes ಆ್ಯಂಡ್ ಐ ಡೂ ಅದರ್ ವರ್ಕ್ಸ್. ಅದು ಆದಮೇಲೆ ಒಂದು 5-10 minutes ಆದಮೇಲೆ ಇನ್ನೂ ಸ್ವಲ್ಪ ಲಿಟ್ಟಲ್ಲಿ ಏನಾದರೂ ನನಗೆ ಮಾಯ್ಶ್ಚರೈಸರ್ ಬೇಕು ಅನ್ನಿಸ್ತು, ತುಂಬ ಅಬ್ಸರ್ವ್ ಆಗಿಬಿಟ್ಟಿದೆ ಅಂತ ಅನಿಸಿದರೆ ಆವಾಗ ಮತ್ತೆ ನಾನು ಸ್ವಲ್ಪ ಅಪ್ಲೈ ಮಾಡ್ತೀನಿ. ಲಿಟಲ್ ಬಿಟ್ ಐ ವಿಲ್ ಅಪ್ಲೈ. ಸೊ ನಾವು ಐ ಆಮ್ ಓಕೆ ಬಿಕಾಸ್ ಜಾಸ್ತಿ ಹೊತ್ತು ಬಿಟ್ಟಿಲ್ಲ, ಜಸ್ಟ್ 1 or 2 minutes ಆಗಿರೋದ್ರಿಂದ ಐ ಆಮ್ ಓಕೆ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಯೂಶ್ವಲಿ ಸನ್ಸ್ಕ್ರೀನ್ ನಾನು ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ಎಲ್ಲಾದರೂ ಹೊರಗಡೆ ಹೋದಾಗ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಐ ಡೂ ಸ್ಕಿಪ್ ದಿಸ್. ನಾನು ಆಲ್ವೇಸ್ ನನಗೆ ಸನ್ಸ್ಕ್ರೀನ್ ತುಂಬ ಪ್ಯಾಚಸ್ ಥರ ಬರುತ್ತೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ. ಬಟ್ ದಿಸ್ ಡಾಟ್ ಆ್ಯಂಡ್ ಕೀ ಐ ನೆವರ್ ಫೆಲ್ಟ್, ನನಗೆ ಯಾವತ್ತಿಗೂ ಅದು ವೈಟ್ ಪ್ಯಾಚ್ ಥರ ಅನಿಸಿಲ್ಲ. ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ತುಂಬ ಆಯ್ಲಿ ಇದೆ, ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ನನಗೆ ಸೂಟ್ ಆಯಿತು. ಬಟ್ ಇವಾಗ ಆ್ಯಸ್ ಆಫ್ ನೌ ಐ ಸ್ಕಿಪ್ ದಿಸ್. ನಾನು ಯೂಶ್ವಲಿ ನನ್ನ ಆಫೀಸ್ಗೆ ಇದನ್ನು ಹಾಕಲ್ಲ, ಓನ್ಲಿ ಸಮ್ಮರಲ್ಲಿ ಮಾತ್ರ ಹಾಕ್ತೀನಿ. ಸೊ ಹಾಗಾಗಿ ನಾನು ಇವಾಗ ಇದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಬಟ್ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದರೆ ಮಾಯ್ಶ್ಚರೈಸರ್ ಆದಮೇಲೆ
ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ಮಾಯ್ಶ್ಚರೈಸರ್ ಆದಮೇಲೆ ನಾನು ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಪ್ರೈಮರ್ ಬಂದುಬಿಟ್ಟು ಮೆಬಿಲಿನ್ ಫಿಟ್ ಮೀಯಿಂದ ವಿತ್ ಕ್ಲೇ, ಪ್ರೈಮರ್ ವಿತ್ ಕ್ಲೇ. ಇದರಲ್ಲಿ ಎರಡಿದೆ. ಇನ್ನೊಂದು ವಿಟಮಿನ್ ಸಿ ಆರ್ ಡಿ ಸಮಥಿಂಗ್ ಏನೋ ಇದೆ, ಪ್ರೈಮರ್ ವಿತ್ ವಿಟಮಿನ್ ಸಿ. ಇದು ಪ್ರೈಮರ್ ವಿತ್ ಕ್ಲೇ. ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಅಂತ ಇದೆ, ಬಟ್ ನನಗೆ ಇದೇ ಸೆಟ್ ಆಗಿರೋದು. ಮೇ ಬಿ ಯಾಕೆ ಅಂತ ಗೊತ್ತಿಲ್ಲ, ನನ್ನ ಡ್ರೈ ಸ್ಕಿನ್ನು, ಬಟ್ ನನಗಿದು ತುಂಬ ಸೆಟ್ ಆಗಿದೆ. ತುಂಬ ಫೇಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಕಪ್ಗೆ. ಸೊ ಹಾಗಾಗಿ ಐ ಡೆಫಿನೆಟ್ಲಿ ಯೂಸ್ ದಿಸ್. ಇದನ್ನು ಸ್ಕಿಪ್ ಮಾಡಲ್ಲ. ಮೇಕಪ್ ಹಾಕ್ತಿದ್ದೀನಿ ಅಂತಂದರೆ ಪ್ರೈಮರ್ ನಾನು ಸ್ಕಿಪ್ ಮಾಡಲ್ಲ. I'll take very little. See, I took this much of quantity, which is very little. Illi use ಮಾಡ್ತೀನಿ, and I'll use here and this part. Just I'll very softly apply ಮಾಡಿ, because ಇದು ಪೋರ್ಸ್ನ ಕೂಡ ಕ್ಲೋಸ್ ಮಾಡುತ್ತೆ. ನಿಮ್ಮ ಫೇಸಲ್ಲಿ ಏನಾದರೂ ಪೋರ್ಸ್ ಇದ್ದರೆ ಅದು ಕೂಡ ಕ್ಲೋಸ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಸೆಟ್ ಯುವರ್ ಮೇಕಪ್ ಫ್ಲಾಲೆಸ್ ಆಗಿ ನೀವು ಅಪ್ಲೈ ಮಾಡ್ಬೋದು ಮೇಕಪ್ನ. ಸೊ ಹಾಗಾಗಿ ಪ್ರೈಮರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ನಾನು ನೋಡ್ತಾ ಇರ್ತೀರ ನೀವು ಆಲ್ರೆಡಿ, ನನಗೆ ಡಾರ್ಕ್ ಸರ್ಕಲ್ಸ್ ತುಂಬ ಇದೆ. ಯಾಕೆ, ಏನು, ನಿದ್ದೆ ಮಾಡಲ್ವಾ, ಅದು ಇದು ಎಲ್ಲ ಕ್ವೆಶನ್ಸ್ ಆಗೋಯ್ತು. ನಿದ್ದೆನೂ ತುಂಬ ಚೆನ್ನಾಗಿ ಮಾಡ್ತೀನಿ, ಬಟ್ ನಮಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಇರೋದ್ರಿಂದ ನನಗೆ ಡಾರ್ಕ್ ಸರ್ಕಲ್ ತುಂಬ ಜಾಸ್ತಿ ಇದೆ. ಸೊ ನಾನು ಅದನ್ನು ಕವರ್ ಮಾಡೋಕ್ಕೆ ಅಗೇನ್ ಐ ಆಮ್ ಯೂಸಿಂಗ್ ಫಿಟ್ ಮೀ ಅವ್ರದ್ದು ಕನ್ಸಿಲರ್ ಯೂಸ್ ಮಾಡ್ತೀನಿ. ಇನ್ನೊಂದು ನನ್ನ ಹತ್ರ ಫಿಟ್ ಮೀ ಅವ್ರದ್ದೇ ಇನ್ನೊಂದು ಕನ್ಸಿಲರ್ ಇದೆ, ಬಟ್ ನನಗದು ಅಷ್ಟು ಸೆಟ್ ಆಗಲಿಲ್ಲ. ಬಟ್ ನಾನು ಶೇಡ್ 50 ಯೂಸ್ ಮಾಡ್ತಾ ಇರೋದು ಇದರಲ್ಲಿ. ಇದು ತುಂಬ ಲೈಟಾಗಿದೆ, ನಾಟ್ ಟೂ ಮಚ್. ಆ್ಯಂಡ್ ಇದನ್ನೇ ನಾನು ಯೂಶ್ವಲಿ ಇಲ್ಲಿ ಮೇಲ್ಗಡೆ ಜಾಸ್ತಿ ಹಾಕ್ಬೇಡಿ, ಬಿಕಾಸ್ ನಮಗೆ ಲೈನ್ ಬರ್ತಾ ಇರುತ್ತಲ್ವ ಕಣ್ಣು ಮುಚ್ಚಿದಾಗ ಅಥವಾ ತೆಗೆದಾಗ, ಅವಾಗ ಅದು ಆಡಾಗಿ ಕಾಣಿಸುತ್ತೆ. ನಾನು ಇದನ್ನೇ ಯಾವುದಾದ್ರೂ ಡಾರ್ಕ್ ಸ್ಪಾಟ್ ಆ್ಯಕ್ನೆಸ್ ಇದ್ದರೆ ಅದನ್ನೇ ಕವರ್ ಮಾಡ್ಕೊಳ್ಳೋದಕ್ಕೆ ಐ ಯೂಸ್ ದಿಸ್. ಸೊ ಇದ್ರ ಜೊತೆನೇ ನಾನು ಫೌಂಡೇಶನ್ನು ಕೂಡ ಯೂಸ್ ಮಾಡಿಬಿಡ್ತೀನಿ. ಸೊ ನಾನು ಯೂಸ್ ಮಾಡ್ತಿರೋ ಫೌಂಡೇಶನ್ ಬಂದುಬಿಟ್ಟು ಶುಗರ್ದು, ವಿಚ್ ಇಸ್ ಸ್ಟ್ರೋಬ್. ಸೊ ಎಲ್ಲಾದರೂ ಹೊರಗಡೆ ಹೋದರೆ ನಾನು ಈ ಒಂದು ಫೌಂಡೇಶನ್ನ ಯೂಸ್ ಮಾಡ್ತೀನಿ, ಬಟ್ ಆಫೀಸ್ ರೆಗ್ಯುಲರ್ ಆಗಿ ನಾನು ಶುಗರ್ ಇದನ್ನು ಯೂಸ್ ಮಾಡೋದು. ಇದು ತುಂಬ ಕವರೇಜ್ ಕೊಡುತ್ತೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹೊರಗಡೆ ಹೋಗಿ ನೈಟ್ ಪಾರ್ಟೀಸ್ ಆ ಥರ ಇದಕ್ಕೆ ಇದು ಚೆನ್ನಾಗಿರುತ್ತೆ. ಬಟ್ ನನಗೆ ಇವಾಗ ಐ ಆಲ್ವೇಸ್ ಯೂಸ್ ದಿಸ್ ಸ್ಟ್ರೋಬ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು 40 ಬ್ರೀವ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಹೆವಿ ಕವರೇಜನ್ನು ಕೊಡಲ್ಲ, ಬಟ್ ತುಂಬ ಮೇಕಪ್ ಥರನೂ ಅನಿಸಲ್ಲ. ನಾನು ತುಂಬ ಲೈಟಾಗಿ ಅಪ್ಲೈ ಮಾಡೋದು. ನೋಸ್ ಹತ್ರ ತುಂಬ ಜಾಸ್ತಿನೂ ಅಪ್ಲೈ ಮಾಡಲ್ಲ, ಬಿಕಾಸ್ ಅದು ಜಸ್ಟ್ ಐ ವಿಲ್ ಟ್ಯಾಪ್ ಇಟ್ ಅಷ್ಟೇ. ಸೊ ದೆನ್ ಯೂಶ್ವಲಿ ಎಲ್ಲರೂ ತುಂಬ ಬ್ರಷಸ್ನ ಯೂಸ್ ಮಾಡ್ತಾರೆ. ನನಗೆ ಯಾಕೋ ಗೊತ್ತಿಲ್ಲ, ಬ್ರಷಸ್ ನಂಗೆ ಅಷ್ಟು ಸೆಟ್ ಆಗಿಲ್ಲ. ಸೊ ಐ ವಿಲ್ ಯೂಸ್ ದಿಸ್ ಮೇಕಪ್ ಸೆಟ್ಟಿಂಗ್ ಪಫ್. ಈ ಒಂದು ಫಿಟ್ ಮೀ ಏನಿದೆ, ಇಟ್ ವಿಲ್ ನಾಟ್ ಗಿವ್ ಯು ಕಂಪ್ಲೀಟ್ ಕವರೇಜ್, ಆಯಿತಾ. ಬಟ್ ಹಾಗಂತ ಹೇಳಿಬಿಟ್ಟು ಜಾಸ್ತಿ ಹಾಕಿದ್ದೀರಾ ಅನ್ನೋದನ್ನು ಗೊತ್ತಾಗಲ್ಲ. ತುಂಬ ಲೈಟಾಗಿರುತ್ತೆ, ತುಂಬ ಅಂದರೆ ತುಂಬ ಲೈಟಾಗಿರುತ್ತೆ ಇದು. ಸೊ ಅಂಡರ್ ಐದು ಆದಮೇಲೆ ನಾನು ಯೂಶ್ವಲಿ ಈ ಒಂದು ಫೌಂಡೇಶನ್ ಏನಿದೆ ಟ್ಯಾಪ್ಗಿಂತ ಲೈಟಾಗಿ ಸ್ಮಾಲ್ ಈ ಥರ ತೊಗೊಂಡು ಐ ವಿಲ್ ಜಸ್ಟ್ ಕವರ್ ಇಟ್. ನೋಡಿ, ಇಲ್ಲಿಗೆ ಗೊತ್ತಾಗ್ತಾ ಇದೆ. ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಇದು. ಒಂದು ಶೇಡ್ ಡಾರ್ಕ್ಗೆ ತೊಗೊಳ್ಳೋದು. ಐ ವಿಲ್ ನಾಟ್ ಟೇಕ್ ಅದರ್ ಸೇಮ್ ಶೇಡ್ ಆರ್ ಸೇಮ್ ಶೇಡು ತೊಗೊಳ್ಳೋದಿಲ್ಲ, ಹಾಗೆ ಲೈಟರ್ ಶೇಡ್ ಕೂಡ ತೊಗೊಳೋದಿಲ್ಲ. ಐ ಯೂಶ್ವಲಿ ಟೇಕ್ ಒನ್ ಶೇಡ್ ಡಾರ್ಕೆ ತೊಗೊಳ್ತೀನಿ. ಒಂದು ಸರಿ ಈ ಥರ ರಬ್ ಮಾಡಿದ್ಮೇಲೆ ಐ ವಿಲ್ ಟ್ಯಾಪ್ ಇಟ್. ದಿಸ್ ಇಸ್ ಅ ಪೇನ್ಫುಲ್.
ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು. ನಿಮ್ಗೇನಾದರೂ ಅಂಡರ್ ಐ ಕಡೆ ಇನ್ನೂ ಜಾಸ್ತಿ ಬೇಕು, ಇನ್ನೂ ಸ್ವಲ್ಪ ಕವರೇಜ್ ಬೇಕು ಅಂತಂದರೆ ಇನ್ನೊಂದು ಲೇಯರ್ ಹಾಕೋಬೋದು, ಸ್ವಲ್ಪ ತಿಕ್ ಲೇಯರ್. ಬಟ್ ನನಗೆ ಇದೆ ಡಾರ್ಕ್ ಸರ್ಕಲ್ಸ್, ಲೆಟ್ ಇಟ್ ಬಿ. ಸ್ವಲ್ಪ ಕವರೇಜ್ ಸಿಕ್ಕರೆ ಸಾಕು ನನಗೆ. ಸೊ ಇವಾಗ ಕವರ್ ಆಯಿತು. ಸೊ ಇದಾದಮೇಲೆ ನಂದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಯೂಸ್ ಡೈರೆಕ್ಟ್ಲಿ ಏನಂದರೆ ಬ್ಲಷ್. ತುಂಬ ಜನ ಬ್ಲಷ್ನ ಆಮೇಲೆ ಯೂಸ್ ಮಾಡ್ತಾರೆ, ಬಟ್ ನಾನು ಮಾಡ್ತಿರೋದು ನನ್ನ ಸ್ಟೆಪ್ಸ್, ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು. ಸೊ ಯೂಸ್ ಬ್ಲಷ್. ನಾನು ಬ್ಲಷ್ನ ಕೂಡ ಮೆಬಿಲಿನ್ ನ್ಯೂಯಾರ್ಕ್ ಫಿಟ್ ಮೀ ಅವ್ರದ್ದು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ದಿಸ್ ಲಿಟ್ಲ್ ಬಿಟ್ ಆನ್ ಮೈ ಚೀಕ್ಸ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಚೆ ನಾನು ಬ್ಲಷ್ನ ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ ಶುರು ಮಾಡ್ಕೊಂಡಿರೋದು ಬ್ಲಷ್. ಇಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತೀನಿ. ದೆನ್ ವಿತ್ ದ ಸೇಮ್ ಮೇಕಪ್ ಬ್ಲೆಂಡರ್ ಐ ವಿಲ್ ಜಸ್ಟ್ ಕವರ್. I'll just blend it with ಫೌಂಡೇಶನ್ ಜೊತೆಗೆ ಬ್ಲೆಂಡ್ ಮಾಡಿಬಿಡ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇವಾಗ ಫೌಂಡೇಶನ್ ಆದ ತಕ್ಷಣವೇ ಐಲ್ ಯೂಸ್ ಸೆಟ್ಟಿಂಗ್ ಸ್ಪ್ರೇ, ಬಿಕಾಸ್ ನನಗೆ ಬೇಗ ಮೇಕಪ್ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಫೌಂಡೇಶನು ಮತ್ತು ಇದೆಲ್ಲ ಹಾಕಿದ್ಮೇಲೆ ಒನ್ ಲೇಯರ್ ಆಫ್ ಐಲ್ ಡೂ ಸೆಟ್ಟಿಂಗ್ ಸ್ಪ್ರೇ. ಸೊ ನಾನು ಮೆಬಿಲಿನ್ ಫಿಟ್ ಮೀ ಅವ್ರದ್ದೇ ಸೆಟ್ಟಿಂಗ್ ಸ್ಪ್ರೇ ಕೂಡ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಮ್ಯಾಟ್ ಆ್ಯಂಡ್ ಪೋರ್ಲೆಸ್. 24 hours ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಸೆಟ್ ಆಗಿದೆ. ಐ ಡೋಂಟ್ ನೋ 24 hours ಅದೆಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು ಇದು. ಸೊ ಅಲ್ಲಿ ಯೂಸ್ ಇಟ್ ಲಿಟಲ್ ಬಿಟ್. ಸೊ ಲೆಟ್ ದಿಸ್ ಸೆಟ್. ಸೊ ಅಷ್ಟರೊಳಗಡೆ ನಾವು ವಿ ಕ್ಯಾನ್ ಡೂ ಐ ಮೇಕಪ್. ಸೊ ಐ ಮೇಕಪ್ಗೆ ನನ್ನ ತುಂಬ ಇಷ್ಟ ಐ ಮೇಕಪ್ ಆ್ಯಕ್ಚುಲಿ. ಬಟ್ ನನಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಅಷ್ಟು ಟೈಮ್ ಇರಲ್ಲ ಮಾಡ್ಕೊಳ್ಳೋದಕ್ಕೆ. ಯೂಶ್ವಲಿ ಐ ಡೂ ವೆರಿ ಲೈಟ್ ಐ ಮೇಕಪ್. ನನ್ನ ಹತ್ರ ಆ್ಯಕ್ಚುಲಿ ಟೋಟಲ್ ಆಗಿ 3 ಐ ಶ್ಯಾಡೋ ಪ್ಯಾಲೆಟ್ ಇದೆ. ಒಂದು ರೆವಲ್ಯೂಷನ್ದು ಒಂದಿದೆ, ಆಮೇಲೆ ಹುಡಾ ಬ್ಯೂಟಿ ಅವ್ರದ್ದು ಒಂದಿದೆ, ಆಮೇಲೆ ಅಗೇನ್ ಮೆಬಿಲಿನ್ ಅವ್ರದ್ದು ಒಂದಿದೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ನಾನು ಯಾವಾಗಲೂ ಯೂಸ್ ಮಾಡೋದು ಹುಡಾ ಬ್ಯೂಟಿ ಅವ್ರದ್ದು. ಇದು ತುಂಬ ನೂಡ್ ಕಲರ್ಸ್ ಇದೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಖಾಲಿ ಕೂಡ ಆಗ್ತಾಯಿದೆ ನೋಡಿ. ತುಂಬ ನನ್ನ ಫೇವ್ರೆಟ್ ಇದೊಂದು ಶೇಡು ಆಲ್ಮೋಸ್ಟ್ ಅದು ಖಾಲಿ ಆಗ್ತಾಯಿದೆ. ತೊಗೋಬೇಕು, ಇನ್ನೊಂದು ಬೇರೆ ತೊಗೋಬೇಕು. ಸೊ ಇವಾಗ ನಾನು ಆಫೀಸಲ್ಲಿ ತುಂಬ ಜಾಸ್ತಿ ಬ್ರೈಟ್ ಕಲರ್ಸ್ ಎಲ್ಲ ಹಾಕಲ್ಲ, ತುಂಬ ಲೈಟ್ ಕಲರ್ಸ್ ಹಾಕ್ತೀನಿ. ಸೊ ಹಾಗಾಗಿ ಅಲ್ಲಿ ಯೂಸ್ ದಿಸ್ ಆ್ಯಂಡ್ ದಿಸ್ ಮಿಕ್ಸಪ್ ಮಾಡ್ಕೊಂಡು ಹಾಕ್ತೀನಿ. ಸೊ ಫಸ್ಟ್ ಲೆಟ್ಸ್ ಗೋ ವಿತ್ ದಿಸ್ ಕಲರ್, ಬ್ರೌನ್ ಶೇಡ್ ಬರುತ್ತೆ ಅದು. ಸೊ ಐಲ್ ಡೂ ಅ ಕವರೇಜ್. ಇದು ಸ್ವಲ್ಪ ಬ್ರೌನ್ ಆ್ಯಂಡ್ ಆರೆಂಜ್ ಮಿಕ್ಸ್ಡ್ ಲುಕ್ ಕೊಡುತ್ತೆ. ಸಿ ದಿಸ್. ಸೊ ಡೂ ಆ್ಯಸ್ ಮಚ್ ಆ್ಯಸ್ ಲೈಟಾಗಿ ಇದು ಹಾಕ್ತೀನಿ, ಬಿಕಾಸ್ ಅಲ್ಲಿ ಆಲ್ರೆಡಿ ತುಂಬ ಡಾರ್ಕ್ ಇರೋದ್ರಿಂದ ವಿ ಕ್ಯಾನ್ ಡೂ ಬ್ರೌನ್ ಕಲರ್, ಇಟ್ ವಿಲ್ ಲುಕ್ ಗುಡ್ ನೋಡಿ. ಸೊ ನಾನು ಸೇಮ್ ಬ್ರಷನ್ನೇ ಇನ್ನೊಂದು ಲೈಟ್ ಕಲರ್ ಏನಿದೆ ಅದನ್ನು ನಾನು ಜಸ್ಟ್ ತೊಗೊಂಡು ಮಧ್ಯದಲ್ಲಿ ಈ ಥರ ಟ್ಯಾಪ್ ಮಾಡ್ತೀನಿ. ದ್ಯಾಟ್ಸ್ ಇಟ್. ಸೊ ಇಫ್ ಯು ವಾಂಟ್, ನಿಮ್ಗೇನಾದರೂ ನೆಸಸರಿ ಇದ್ದರೆ, ಸೊ ಯು ಕ್ಯಾನ್ ಜಸ್ಟ್ ತೊಗೊಂಡು ಇಲ್ಲಿ ಕೆಳಗಡೆ ಕೂಡ ಸ್ವಲ್ಪ ಲೈಟಾಗಿ ಸೇಮ್ ಕಲರ್ನ ಇದು ಮಾಡ್ಕೋಬೋದು. ಬಟ್ ಐ ಯೂಶ್ವಲಿ ಡೋಂಟ್ ಡೂ. ತುಂಬ ಜನ ಮಾಡ್ತಾರೆ, ಯುವರ್ ವಿಶ್. ಸೊ ಇವಾಗ ಆಯಿತು. ಸೊ ನಾವು ಐ ವಿಲ್ ಗೋ ವಿತ್ ಐಲೈನರ್. ಐಲೈನರ್ ಬಂದುಬಿಟ್ಟು ನಾನು ತುಂಬ ಚೇಂಜ್ ಮಾಡ್ತಾನೆ ಇದ್ದೀನಿ. ಮೆಬಿಲಿನ್ ಅವ್ರದ್ದು ತೊಗೊಂಡಿದ್ದೀನಿ, ಲ್ಯಾಕ್ಮಿ ಅವ್ರದ್ದು ತೊಗೊಂಡಿದ್ದೀನಿ, ಬಟ್ ತುಂಬ ಸ್ಮರ್ಜ್ ಆಗ್ತಾ ಇದೆ ಏನೇ ತೊಗೊಂಡ್ರು. ಬಿಕಾಸ್ ನಂದು ಕಣ್ಣಿಂದ ಜಾಸ್ತಿ ನೀರು ಬರ್ತಾ ಇರುತ್ತೆ, ಮೇ ಬಿ ಬಿಕಾಸ್ ಆಫ್ ದ ಸಿಸ್ಟಮ್ ಆರ್ ಸಮಥಿಂಗ್. ಆವಾಗ ಸ್ಮರ್ಜ್ ಆಗ್ತಾನೆ ಇರುತ್ತೆ. ಇವಾಗ ತುಂಬ ದಿನಗಳಿಂದ ಫಿಕ್ಸ್ ಆಗಿರೋ ಒಂದು ಐಲೈನರ್ ಬಂದುಬಿಟ್ಟು ರಿನಿ ಅವ್ರದ್ದು. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಡಾರ್ಕ್ ಶೇಡ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಐ ವಿಲ್ ಅಪ್ಲೈ ದಿಸ್. ಓಕೆ, ಮುಂಚೆ ನಾನು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ, ವಿಚ್ ಇಸ್ ಅ ಲಿಕ್ವಿಡ್ ಐಲೈನರ್. ಇದು ಅಪ್ಲೈ ಮಾಡೋಕ್ಕೆ ತುಂಬ ಈಸಿ ಆ್ಯಕ್ಚುಲಿ.
ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ನಾನು ಲ್ಯಾಕ್ಮಿ ಅವ್ರದ್ದು ಇದು ಯೂಸ್ ಮಾಡಿದ್ದೀನಿ. ಬಟ್ ನವ್ವೆ ಡೇಸ್ ತುಂಬ ಒಂದು 10-15 ಡೇಸ್ ಆಯಿತು ಅಂದ್ಕೊಳ್ರಿ. ಇದು ಸ್ವಿಸ್ ಬ್ಯೂಟಿ ಅವ್ರ ಕಡೆಯಿಂದ ಐಬ್ರೋ ಆ್ಯಂಡ್ ಜೆಲ್ ಐಲೈನರ್ ಇದೆ. ಆ್ಯಕ್ಚುಲಿ ನಾನು ಐಬ್ರೋದೇನೆ ಐ ಯೂಸ್ ಇಟ್ ಆ್ಯಸ್ ಐಲೈನರ್ ಆಗಿ ಯೂಸ್ ಮಾಡ್ತೀನಿ. ಅಲ್ಲಿ ಶೋ ನಾನು ಇದು ಐಬ್ರೋ ಏನು ಯೂಸ್ ಮಾಡ್ತಾರಲ್ವ ಇದನ್ನೇ ಈ ಥರ ತೊಗೊಂಡು ಈ ಥರ ಟ್ಯಾಪ್ ಮಾಡಿಕೊಂಡು ಅಲ್ಲಿ ಜಸ್ಟ್ ಲೈಟಾಗಿ ನಾನು ಇದನ್ನೇ ಐಲೈನರ್ ಆಗಿ ಯೂಸ್ ಮಾಡ್ಕೋತೀನಿ. ನನಗೆ ತುಂಬ ಇಷ್ಟ ಆಗ್ತದೆ ಬಿಕಾಸ್ ಇದು ಸ್ಮೋಕಿ ಲುಕ್ ಕೊಡ್ತಾ ಇದೆ. ಸಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಐಬ್ರೋಸ್ನ ಕೂಡ ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ನಂದು ಆಲ್ಮೋಸ್ಟ್ ತಿಕ್ಕಾಗಿರೋದ್ರಿಂದ ಐಬ್ರೋಸು ನಂಗೆ ಜಾಸ್ತಿ ಏನೋ ಫಿಲ್ಲಿಂಗ್ ಬೇಕಾಗಲ್ಲ. ಇಲ್ಲಿಂದ ಸ್ವಲ್ಪ ಡಾರ್ಕಾಗಿ ತೊಗೊಳ್ತೀನಿ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಲ್ವಾ ನಿಮಗೆ. ಇಲ್ಲಿಂದ ನಾನು ಡಾರ್ಕಾಗಿ ತೊಗೋತೀನಿ. ಸಾರಿ, ನಂದು ಆಲ್ರೆಡಿ ಶೇಪ್ ಕೂಡ ಇದೆ, ಹಾಗೆ ತಿಕ್ ಕೂಡ ಇರೋದ್ರಿಂದ ಐ ಡೋಂಟ್ ನೀಡ್ ಮಚ್ ಫಿಲ್ಲಿಂಗ್. ತುಂಬ ಲೈಟ್ ಹ್ಯಾಂಡಿಂದ ಮಾಡ್ಕೊಳ್ಳಿ, ತುಂಬ ಪ್ರೆಸ್ ಮಾಡೋದು ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಆಮೇಲೆ ನಾನು ಇದರಿಂದನೇ ಸ್ವಲ್ಪ ಲೈಟಾಗಿ ಅಲ್ಲಿ ಪುಷ್ ಟು ದಿಸ್, ತುಂಬ ಲೈಟಾಗಿ ಇದು ಮಾಡ್ಕೋಬೇಕು ಇಫ್ ಯು ವಾಂಟ್ ಇಟ್. ಇಲ್ಲ ನಿಮಗೆ ನ್ಯಾಚುರಲಾಗೇ ಇರಲಿ ಅಂತಂದರೆ ಇದನ್ನೇನು ಫಿಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನಗೆ ಆಲ್ರೆಡಿ ತಿಕ್ಕಾಗಿರೋದ್ರಿಂದ ಐ ಜಸ್ಟ್ ಡೂ ಲಿಟಲ್ ಬಿಟ್ ಆಫ್ ಟಚ್ ಅಪ್ ಅಷ್ಟೇ. ಸೊ ಐಬ್ರೋಸ್ ಕೂಡ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಡೈರೆಕ್ಟಾಗಿ ಕಾಂಪ್ಯಾಕ್ಟಿಗೆ ಹೋಗೋದು. ಇದು ಕೂಡ ಮೆಬಿಲಿನ್ ಅವ್ರದ್ದು. ಐ ನೋ ಐ ಆಮ್ ಅ ಫ್ಯಾನ್ ಆಫ್ ಮೆಬಿಲಿನ್. ಸೊ ಮೆಬಿಲಿನ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಈ ನಂದು ಶೇಡ್ ಬಂದುಬಿಟ್ಟು 230 ವಿಚ್ ಇಸ್ ನ್ಯಾಚುರಲ್ ಬಫ್. ಆ್ಯಕ್ಚುಲಿ ನಂದು 1 ಶೇಡ್ ಡಾರ್ಕರ್ ಇತ್ತು. ನೋಡೋಣ ಅದು ತುಂಬ ಡಾರ್ಕ್ ಆಯಿತಾ ಅಂತ ಅಂದ್ಬಿಟ್ಟು 1 ಶೇಡ್ ಲೈಟರ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ದಿನ ಟ್ರೈ ಮಾಡ್ತೀನಿ. ಆಮೇಲೆ ಅವೆರಡೂ ಕಂಪೇರ್ ಮಾಡಿಬಿಟ್ಟು ಯಾವ್ದು ಬೆಸ್ಟ್ ಇರುತ್ತೋ ಅದನ್ನು ಹೋಗೋಣ ಅನ್ಕೋತಿದ್ದೀನಿ. ಬಟ್ ಯೂಶ್ವಲಿ ಐ ಹ್ಯಾವ್ ಒಂದು ಶೇಡ್ ಡಾರ್ಕರ್ ಇದೆ. ಸೊ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡಿದ್ದೀನಿ. ಬಟ್ ನಾನು ತುಂಬ ತಿಕ್ಕಾಗಿ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡಲ್ಲ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಲೈಟಾಗಿ ಅಪ್ಲೈ ಮಾಡೋದು. ಇದರಿಂದನೇ ಅಪ್ಲೈ ಮಾಡ್ತೀನಿ. ತುಂಬ ಜನ ಬ್ರಷ್ ಅದಿದೆ ಅಂತ ಹೇಳ್ತಾರೆ. ನಾನು ಬರೀ ಐ ಶ್ಯಾಡೋಗೆ ಮಾತ್ರ ಬ್ರಷ್ ಯೂಸ್ ಮಾಡೋದು ಆ್ಯಂಡ್ ಹೈಲೈಟರ್ಗೆ ಮಾತ್ರ. ಸೊ ಕಾಂಪ್ಯಾಕ್ಟ್ ಆದಮೇಲೆ ಐ ವಿಲ್ ಯೂಸ್ ಮಸ್ಕಾರ. ನನಗೆ ಮಸ್ಕಾರ ಬೇಕೇ ಬೇಕು ಬಿಕಾಸ್ ನನ್ನ ಕಣ್ಣು ತುಂಬ ಚಿಕ್ಕದು. ಅದರಲ್ಲಿ ಬೇರೆ ನಾನು ಕಾಜಲೆಲ್ಲ ಹಾಕ್ಬಿಟ್ರೆ ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಅಟ್ಲೀಸ್ಟ್ ನನಗೆ ಮಸ್ಕಾರಾಯಿಂದನೇ ಇಟ್ ವಿಲ್ ಲುಕ್ಸ್ ಲಿಟಲ್ ಬಿಗ್. ಸೊ ನಾನು ಮಸ್ಕರ ಯೂಸ್ ಮಾಡ್ತೀನಿ. ನನ್ನ ಹತ್ರ ತುಂಬ ಮಸ್ಕರಗಳಿದೆ, ತುಂಬ ಅಂದರೆ ತುಂಬ. ಮೆಬಿಲಿನ್ ಅವ್ರದ್ದಿದೆ, ಲ್ಯಾಕ್ಮಿ ಅವ್ರದ್ದಿದೆ, ಹಾಗೆ ಮ್ಯಾಕ್ ಅವ್ರದ್ದಿದೆ, ಹಾಗೆ ತುಂಬ. ನಾನು ಇವಾಗ ನ್ಯೂಯಾರ್ಕ್ ಹೋದಾಗೂ ಕೂಡ ತುಂಬ ಒಂದು ಮಸ್ಕರ ತೊಗೊಂಬಂದೆ. ಬಟ್ ಏನೇ ಮಸ್ಕರ ತೊಗೊಂಬಂಡ್ರು ನಾನು ಯೂಸ್ ಮಾಡೋದು ಇದೆ, ವಿಚ್ ಈಸ್ ಕಲರ್ ಬಾರ್ ಅವ್ರದ್ದು ಅಲ್ಲ, ಕೊಲಾಜಲ್, ಮೆಬಿಲಿನ್ ಕೊಲಾಜಲ್ ಅವ್ರದ್ದು. ಇದನ್ನು ಯೂಸ್ ಮಾಡೋದು. ಇದರಲ್ಲೂ ಕೂಡ ನನಗೆ 3-4 ಇದೆ. ಮೆಬಿಲಿನಲ್ಲೇ ಕೂಡ 3-4 ಇದೆ, ವಿಚ್ ಈಸ್ ವಾಟರ್ ಪ್ರೂಫ್, ನಾನ್ ವಾಟರ್ ಪ್ರೂಫ್, ಅದು ಇದು ಅದಂತ. ಸೊ ಅಲ್ಲಿ ಯೂಸ್ ದಿಸ್. ಇದನ್ನು ಖಾಲಿ ಆಗ್ತದೆ, ಇವಾಗ ತೊಗೋಬೇಕು. ಸೊ ನಾನು ತುಂಬ ತಿಕ್ಕಾಗಿಯೇ ನಾನು ಮಸ್ಕರ ಯೂಸ್ ಮಾಡೋದು. ನಂಗೆ ತುಂಬ ಇಷ್ಟ. ಮಸ್ಕರ ಗಿವ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಲುಕ್. ಮೇಕಪ್ಪನ್ನೇ ಚೇಂಜ್ ಮಾಡುತ್ತೆ. ನೋಡಿ, ನೀವು ಡಿಫ್ರೆನ್ಸ್ ನೋಡ್ಬೋದು. ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ಇದಿಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ, ಇದು ಕಣ್ಣು ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಮಸ್ಕಾರ ಈ ಮ್ಯಾಜಿಕ್ನ ಮಾಡೋಕ್ಕೆ ಮಾತ್ರ ಸಾಧ್ಯ, ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಂದು ಕೂಡ ಐಬ್ರೋ ಇದು ಲ್ಯಾಶಸ್ ಅಷ್ಟು ಚಿಕ್ಕದೇನೂ ಇಲ್ಲ. ಇಟ್ಸ್ ಓಕೆ, ತಿಕ್ಕಾಗೇ ಇದೆ ಆ್ಯಂಡ್ ಇಟ್ಸ್ ಪ್ರೆಟಿ ಲಾಂಗ್. ಸೊ ಹಾಗಾಗಿ ನಾನು ಕರ್ಲರ್ ಅಷ್ಟು ಯೂಸ್ ಮಾಡಲ್ಲ. ಕೆಲವೊಂದು ಸರಿ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯೂಶ್ವಲಿ ಐ ವಿಲ್ ಅಪ್ಲೈ. ನೌ ಡನ್ ವಿತ್ ಮೈ ಮಸ್ಕರ ಆದಮೇಲೆ ಒನ್ ಆಫ್ ಮೈ ಫೇವ್ರೆಟ್ ಸ್ಟೆಪ್, ಅದೇ ನನ್ನ ಫೇಸ್ಗೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ಲುಕ್ ಕೊಡೋಕ್ಕೆ ಸಾಧ್ಯ. ದಟ್ ಈಸ್
ಹೈಲೈಟರ್. ನಾನು ಯೂಸ್ ಮಾಡ್ತಿರೋದು ಮಾಸ್ಟರ್ ಕ್ರೋಮ್ ಅಗೇನ್ ಮೇಬಿಲಿನ್ ಅವ್ರದ್ದೇನೆ ಪೌಡರ್ ಹೈಲೈಟರ್. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಐ ಲವ್ ದಿಸ್ ಹೈಲೈಟರ್. ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಎಷ್ಟು ನ್ಯಾಚುರಲ್ ಆಗಿ ಲುಕ್ ಕೊಡುತ್ತೆ ಅಂತಂದರೆ ಇಟ್ ವಿಲ್ ನಾಟ್ ಲುಕ್ಸ್ ಲೈಕ್ ಏನೋ ಒಂದು ಅಪ್ಲೈ ಮಾಡಿದ್ರೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ನ್ಯಾಚುರಲ್ ಲುಕ್ ಕೊಡುತ್ತೆ ಇದು. ಜಸ್ಟ್ ಅಪ್ಲೈ ಲೈಕ್ ದಿಸ್ ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೀವೆಷ್ಟು ಈ ಥರ ಲೈಟಾಗಿ ಮತ್ತೆ ಫುಲ್ ರಬ್ಬಾಗಿ ಇದು ಮಾಡಬೇಡಿ, ತುಂಬ ಲೈಟಾಗಿ ಟಚ್ ಮಾಡಿದ್ರೋ ಇಲ್ಲ ಅನ್ನೋ ಥರ ಮಾಡಿದರೆ ಎಷ್ಟಾಗುತ್ತೋ ಅಷ್ಟು ಈ ಥರ ರಬ್ ಮಾಡಿದರೆ ಇಟ್ ವಿಲ್ ಗಿವ್ ಇವನ್ ಮೋರ್ ನ್ಯಾಚುರಲ್ ಲುಕ್. I use this brush. As I said, I like glowy makeup, so ಹಾಗಾಗಿ ನಾನು ಜಾಸ್ತಿನೇ ಅಪ್ಲೈ ಮಾಡ್ತೀನಿ ಇದನ್ನು. ಆ್ಯಂಡ್ ಸ್ವಲ್ಪ ಇಲ್ಲೂ ಕೂಡ ಐಬ್ರೋಸ್ ಕೆಳಗಡೆ ಕೂಡ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಹಾಗೆ ಐಸ್ ಹತ್ರ ಸ್ವಲ್ಪ, ಹಾಗೆ ಲಿಪ್ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಸ್ಟೆಪ್ ಆದಮೇಲೆ ದೆನ್ ಐ ಗೋ ವಿತ್ ಮೈ ಲಿಪ್ಸ್ಟಿಕ್. ಸೊ ನಾನು ಆಲ್ರೆಡಿ ಲಿಪ್ ಬಾಮ್ ಯೂಸ್ ಮಾಡಿರೋದ್ರಿಂದ ಐ ನಾಟ್ ಯೂಸ್ ಒನ್ಸ್ ಅಗೇನ್. ಬಟ್ ಯೂಶ್ವಲಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಒಂದು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಅದು ಸ್ವಲ್ಪ ಗ್ಲಾಸಿ ಲುಕ್ ಕೊಡುತ್ತೆ, ಹಾಗೆ ಇಟ್ ವಿಲ್ ಗಿವ್ ಹೈಡ್ರೇಟೆಡ್ ಲಿಪ್ಸ್ಟಿಕ್ ಥರ, ಡ್ರೈ ಆಗಲ್ಲ ಲಿಪ್ಸ್ಟಿಕ್ ಬೇಗ. ಸೊ ನನ್ನ ಹತ್ರ ತುಂಬ ಅಂದರೆ ತುಂಬ ಲಿಪ್ಸ್ಟಿಕ್ಸ್ ಇದೆ, ತುಂಬ. ನನ್ನ ಹತ್ರ ಮುಂಚೆ ತುಂಬ ಅಂದರೆ ತುಂಬ ಬ್ರೈಟ್ ಕಲರ್ಸ್ ಇತ್ತು ಲಿಪ್ಸ್ಟಿಕ್ಸ್ ಎಲ್ಲ, ಬಿಕಾಸ್ ನನ್ನ ಫೇಸಿಗೆ ಅಷ್ಟು ಲೈಟ್ ಕಲರ್ಸ್, ನೂಡ್ ಕಲರ್ಸ್ ಶೂಟ್ ಆಗ್ತಾ ಇರಲಿಲ್ಲ. ಬಟ್ ನಾನು ಕೆಲವೊಂದು ಸರಿ ಟ್ರೈ ಮಾಡಿದೆ, ಬಟ್ ಇಟ್ ಲುಕ್ಸ್ ಸೋ ಎಲಿಗೆಂಟ್. ನಾನು ಇವಾಗ ಎಲ್ಲ ನ್ಯೂಡ್ ಕಲರ್ಸ್ಗೆ, ಲೈಟ್ ಕಲರ್ಸ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ನಾನು ಹೇಳಿದೆ ಅಲ್ವ, ನನ್ನ ಹತ್ರ ತುಂಬ ಅಂದರೆ ತುಂಬ ಲಿಪ್ಸ್ಟಿಕ್ಸ್ ಇದೆ, ಇನ್ನೂ ಇದಲ್ಲದೇ ತುಂಬ ಇದೆ. ಸೊ ಇವಾಗ ನಾನು ಒಂದು ಲೈಟ್ ಆಗಿರೋ ಶೇಡ್ನ ಯೂಸ್ ಮಾಡ್ತೀನಿ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್, ಫೇಸಸ್ ಕ್ಯಾನಡಾ ಅವ್ರದ್ದು ಸ್ಮಜ್ ಪ್ರೂಫ್. ಇದು ತುಂಬ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಬೇಗ ಡ್ರೈ ಆಗೋದ್ರಿಂದ ನಾನು ಮುಂಚೆ ಸ್ವಲ್ಪ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ಐ ಯೂಸ್ ದಿಸ್. ಓಕೆ, ಸೊ ನಾನು ಲಿಪ್ ಲೈನರ್ ಯೂಸ್ ಮಾಡೋದು ತುಂಬ ಕಡಿಮೆ, ಬಿಕಾಸ್ ನಂಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ನಾನು ತುಂಬ ಲಿಪ್ಸ್ ಸ್ವಲ್ಪ ದೊಡ್ಡದಿರೋದ್ರಿಂದ I'll get to know easily and I can apply. ಸೊ ಹಾಗಾಗಿ ನಾನು ಲಿಪ್ ಲೈನರ್ ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ಕಲರ್, ತುಂಬ ಫೇವ್ರೇಟ್ ಕಲರು. ಆ್ಯಂಡ್ ನೀವು ಮೇಕಪ್ ಇವಾಗ ನೋಡ್ತಾ ಇರ್ಬೋದು, ಆಲ್ರೆಡಿ ಆಲ್ಮೋಸ್ಟ್ ಡ್ರೈ ಅನ್ನಿಸ್ತಾ ಇದೆ. ಲೆಟ್ ಮೀ ಸಿ, ಇಟ್ ಈಸ್ ನಾನ್ ಟ್ರಾನ್ಸ್ಫರಬಲ್. ಸೊ ಚೆನ್ನಾಗಿದೆ. ಸೊ ಎಲ್ಲ ಮೇಕಪ್ ಆದಮೇಲೆ ಐ ವಿಲ್ ಅಪ್ಲೈ ಒನ್ಸ್ ಅಗೇನ್ ಫಿಟ್ ಮಿ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ ನಾನು. ದಿಸ್ ಈಸ್ ಮಸ್ಟ್. ಇದು ತುಂಬ ಚೆನ್ನಾಗಿ ಸೆಟ್ ಮಾಡುತ್ತೆ ನನಗೆ. ಇಲ್ಲಾಂದರೆ ಹೀಗೆ ಹೋದರೆ ಇಟ್ ಲುಕ್ಸ್ ಲೈಕ್ ತುಂಬ ಪೌಡರ್ ಥರ ಅನಿಸ್ತಾ ಇರುತ್ತೆ. ಬಟ್ ಇದನ್ನು ಯೂಸ್ ಮಾಡಿದರೆ ಇಟ್ ವಿಲ್ ಸೆಟ್, ಮುಖದಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದು. ಸೊ ಇದನ್ನು ಆರಾಮಾಗಿ ಡ್ರೈ ಆಗಿಬಿಡಬೇಕು. ಈ ಟೈಮಲ್ಲಿ ಟಚ್ ಮಾಡಬೇಡಿ. ಇದನ್ನು ಅಪ್ಲೈ ಮಾಡಾದಮೇಲೆ ದಯವಿಟ್ಟು ಫೇಸ್ನ ಟಚ್ ಮಾಡಬೇಡಿ, ಅಟ್ಲೀಸ್ಟ್ ಫಾರ್ ಅ 5 ಮಿನಿಟ್ಸ್. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಸೊ ನಾನು ಒಂದ್ಸರಿ ಇದು ಸೆಟ್ ಆದಮೇಲೆ I'll open and I'll show you guys. Okay, this is my final look. ತುಂಬ ಡಿಫ್ರೆನ್ಸಸ್ ಇರುತ್ತೆ. ಮೇಕಪ್ ಅಂದ್ರೇ ನಾವು ಮುಂಚೆ ಇದ್ದಿದ್ದು ಮೇಕಪ್ ಆದಮೇಲೆ ಲುಕ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಇವಾಗ ಏನೇನೆಲ್ಲ ಸ್ಟೆಪ್ಸ್ ಹೇಳಿದ್ದೇನೋ, ಇದೇ ಸ್ಟೆಪ್ಸ್ನ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಕೂಡ ಯೂಸ್ ಮಾಡೋದು. ಮೇ ಬಿ ಈ ಸ್ಟೆಪ್ಸ್ ಆ ಕಡೆ ಈ ಕಡೆ ಆಗಿರ್ಬೋದು, ಬಟ್ ನನಗೆ ಅದೇ ಸೆಟ್ ಆಗಿರೋದ್ರಿಂದ ನಾನು ಹೀಗೆ ಯೂಸ್ ಮಾಡೋದು. ಆ್ಯಂಡ್ ಎಲ್ಲರಿಗೂ ನನ್ನ ಒಂದು ಮೇಕಪ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಪ್ರಾಡಕ್ಟ್ ವಿಷಯದಲ್ಲಾಗಿರ್ಬೋದು, ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರೆಸ್ಪಾಂಡ್.
ಹಾಗೆ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಅ ಲಾಟ್.